ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋ ಹಾಗಾದರೆ ಒಂದ್ಸಲ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಸೊ ಇಲ್ಲಂತೂ ಸಖತ್ ಮಳೆ ಇದೆ. ಸೊ ನಮ್ಮ ಆಂಟಿ ನನಗಾಗಿ ಸ್ಪೆಷಲಾಗಿ ಬಿರಿಯಾನಿ ಮಾಡ್ತಾಯಿದ್ದಾರೆ. ಅವ್ರು ಮಾಡೋ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ. ಸಿಂಪಲ್ ಆಗಿದ್ದು ಸಖತ್ತಾಗಿರುತ್ತೆ ಟೇಸ್ಟ್. ಯಾರಾದರೂ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಅಂತ ವಿಡಿಯೋ ರೆಸಿಪಿ ಶೂಟ್ ಮಾಡಿಕೊಂಡೆ ನಿಮಗಾಗಿ. ಲೈಕ್ ಆನಿಯನ್ಸ್ ಕಟ್ ಮಾಡ್ಕೊಳ್ಳಿ ಸಣ್ಣಗೆ, ಹಾಗೂ ಪುದೀನ ಕೊರಿಯಾಂಡರ್ನ ಕಟ್ ಮಾಡಿ ತೊಳೆದು ಇಟ್ಕೊಳ್ಳಿ. ನಾವಿಲ್ಲಿ 1 ಟೊಮ್ಯಾಟೊ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀವಿ. ಜಾರ್ಗೆ ಪುದೀನ, ಕೊತ್ತಂಬರಿ ಹಾಗೂ ಟೊಮ್ಯಾಟೊ, 1 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಆಯಿಲ್ ಏನಕ್ಕೆ ಅಂದರೆ ಅದು ಆಯಿಲ್ ಕಾಗಕ್ಕಿಟ್ಟು ನಾವು ಸ್ವಲ್ಪ ರೈಸ್ ಎಲ್ಲ ತೊಳೆದು ನೆನೆ ಹಾಕ್ಕೋಬೋದು. ನೀವು ಯಾವ ಕ್ವಾಂಟಿಟಿಯಲ್ಲಾದರೂ ಮಾಡ್ಕೊಳ್ಳಿ. ಆಯಿಲಲ್ಲಿ ನಾವಂತೂ ಆನಿಯನ್ಸ್ ಹಾಕಿ ಬ್ರೌನ್ ಆನಿಯನ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಬ್ರೌನ್ ಆನಿಯನ್ಸೇ ಮೇಯ್ನ್ ಅಂತ ಹೇಳ್ಬೋದು. ಕ್ಯಾರಮಲೈಸ್ ಆಗಿ ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಬ್ರೌನ್ ಆನಿಯನ್ಸ್ನ ನೀವು ಒಂದೇ ಸಲ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವು ಬಿರಿಯಾನಿ ಮಾಡೋ ಬೌಲಲ್ಲೇ ಬ್ರೌನ್ ಆನಿಯನ್ಸ್ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಆಂಟಿ ನಂಗೆ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತ ನಾನು ಮಿಡ್ಲಲ್ಲಿ ನಮ್ಮ ಆಂಟಿಗೆ ಅಂತ ಟೀ ಇಡ್ತಾ ಇದ್ದೆ. ಮತ್ತು ಉಳಿದಿರೋ ಆಯಿಲಲ್ಲಿ ಸ್ವಲ್ಪ ಆನಿಯನ್ ಹಾಕ್ಕೋಬೇಕು. ಮತ್ತು ಇದೊಂದೇ ಮಸಾಲ ಯೂಸ್ ಮಾಡೋದವರು, ಇನ್ಯಾವ ಗರಂ ಮಸಾಲ ಏನು ಯೂಸ್ ಮಾಡಲ್ಲ. ಹೋಲ್ ಬಿರಿಯಾನಿ ಸ್ಪೈಸಸ್ ಏನೆಲ್ಲ ಸಿಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಪೌಡ್ರ್ ಮಾಡಿಕೊಂಡಿರ್ತಾರೆ. ಸಕ್ಕತ್ತಾಗಿರುತ್ತೆ. ಇದೊಂದು ಪೌಡ್ರ್ ಮಾಡಿಕೊಂಡ್ರೆ ಸಾಕು, ನೀವು ಯಾವ ಬಿರಿಯಾನಿ ಆದರೂ ಅದ್ದೂರ್ಸ್ ಅಂತ ಹೇಳ್ಬೋದು, ಹಂಗೆ ಮಾಡ್ಕೋಬೋದು. ಈ ರೆಸಿಪಿ ಈ ಸಲ ನಾನು ಬೇಕಿದ್ರೆ ಅವ್ರನ್ನ ಕೇಳಿ ಶೂಟ್ ಮಾಡಿ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲೇ ಆ ಪೌಡರ್ 2 ಸ್ಪೂನ್ ಹಾಗೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಉಳಿದಿರೋ ಕೊತ್ತಂಬರಿ ಪುದೀನ ಕೂಡ ಕಟ್ ಮಾಡಿ ಸಣ್ಣಗೆ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ಚೆಂದ, ಲೈಕ್ ನಾನ್ ವೆಜಸ್ ಎಲ್ಲ ಅಷ್ಟೇ ಅಲ್ವಾ. ಮತ್ತು 1 ಟೊಮ್ಯಾಟೋನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಾನಂತೂ ಇದು ಫ್ರೈ ಮಾಡ್ತಾ ನಾನು ಟೀ ರೆಡಿ ಆಯಿತು. ಸೊ ಟೀ ಕುಡ್ಕೊಂಡು ವೀಡಿಯೋ ಶೂಟ್ ಮಾಡ್ತಿದ್ದೆ. ಇವತ್ತಂತೂ ನಂಗೆ ಅಡುಗೆ ಮಾಡೋ ಕೆಲಸ ಎಲ್ಲ ನಮ್ಮ ಆಂಟಿನೇ ಎಲ್ಲ ಮಾಡ್ತಿದ್ರು. ಹಾಗೂ ನಾವು ನೆನೆಸಿಟ್ಕೊಂಡಿರೋ ರೈಸ್ನ 1 ವಿಸಿಲ್ ಕೂಗಿಸ್ಕೊಂಬಿಡ್ಬೇಕು. ಲೈಕ್ ದಮ್ ಮಾಡೋದಕ್ಕೆ ಯಾರಿಗೆಲ್ಲ ಬರಲ್ಲ ಅಂತ ಹೇಳ್ತೀವಲ್ಲ, ಲೈಕ್ ಇವ್ರು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. 1 ವಿಸಿಲ್ ಅನ್ನನ ಕೂಗಿಸ್ಕೊಂಬಿಡ್ತಾ ಇದ್ದಾರೆ. ಹಾಗೂ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೂ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಖಾರದ ಪುಡಿ. ಇಲ್ಲಿ ನಾವು ಒಂದು ಆಲ್ಮೋಸ್ಟ್ 3 to 4 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ರು, ಬಟ್ ಸಖತ್ತಾಗಿರುತ್ತೆ. ಆ ಚಳಿಗೆ ಮಿನಿಮಮ್ ಖಾರ ಇರಲೇಬೇಕು ಅಂದ್ಕೊಳ್ಳಿ, ಅದಕ್ಕೆ ಅಂತ ಫ್ರೈ ಮಾಡ್ಕೋಬೇಕು. ಆಯಿಲಲ್ಲೇ ಚೆನ್ನಾಗಿ ಎಲ್ಲ ಮಸಾಲೆ ನೀಟಾಗಿ ಫ್ರೈ ಆದ್ರೇ ಟೇಸ್ಟ್, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಹಸಿಯಾಗಿದ್ದರೆ ವಾಸನೆ ಹೊಡೆಯುತ್ತೆ. ಹಾಗೂ ಸ್ವಲ್ಪ ಚಿಕನ್, ನಾವಿಲ್ಲಿ ಆಲ್ಮೋಸ್ಟ್ 1 kg ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಹಾಗೂ ಆಲ್ಮೋಸ್ಟ್ 3 ಗ್ಲಾಸಸ್ ಆಫ್ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಚಿಕನನ್ನು ಬಾಡಿಸ್ಕೋಬೇಕು. ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಿಕನ್ನ ಕೂಡ 1 ವಿಸಿಲ್ ಕೂಗಿಸ್ಕೋಬೇಕು. ಇದೇ ರೀಸನ್ನೇ ನಮಗೆ ಫಾಸ್ಟಾಗಿ ಆಗುತ್ತೆ ಈ ಬಿರಿಯಾನಿ, ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡ್ತಾನೆ ರೈಸ್ ಕೂಡ 1 ವಿಸಿಲ್ ಕೂಗಾಯಿತು. ನಾರ್ಮಲ್ ರೈಸ್ ಹೇಗೆ ಮಾಡ್ಕೊತೀವಿ ಕುಕ್ಕರಲ್ಲಿ ಅದೇ ಥರ. ಅದೇ ಟೈಮಲ್ಲಿ ನಮ್ಮ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾವು ಬಾಯ್ಲ್ ಮಾಡಿಕೊಂಡಿರೋ ರೈಸ್ನ ಈ ಚಿಕನಲ್ಲಿ ಆ್ಯಡ್ ಮಾಡ್ಕೊಂಬಿಡ್ಬೇಕು. ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಕಂಪ್ಲೀಟ್ ಅಗಳಿಗೂ ನಮಗೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಹಾಗೂ ಒಂದು ಅರ್ಧ ನಿಂಬೆ ಚಕ್ಕೆನ ಇಸುಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಮಿಕ್ಸ್ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಮಾಡ್ಕೊಬೇಕಾಗಿರೋ ಸ್ಟೆಪ್ ಅಂದರೆ ಇದೆ. ಕ್ಯಾರಮಲೈಸ್ಡ್ ಆಗಿ ಮಾಡ್ಕೊಂಡಿರುವಂಥ ಆನಿಯನ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್, ಲೈಕ್ ಆಲ್ಮೋಸ್ಟ್ ಬೆಂದಿರುತ್ತೆ. 2 to 3 ಮಿನಿಟ್ಸ್ನ ಮತ್ತೆ ನಾವು ಲೋ ಫ್ಲೇಮಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಟು ಮತ್ತೆ ಒಂದು 5 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಸಾಕು. ನಮ್ಮ ಸೂಪರ್ ಟೇಸ್ಟಿ ಬಿರಿಯಾನಿ, ಲೈಕ್ ಈಸಿಯೆಸ್ಟ್ ಬಿರಿಯಾನಿ ಐ ಎವರ್ ಸೀನ್ ಅಂತ ಹೇಳ್ಬೋದು. ಆ ಥರ ಬಿರಿಯಾನಿ ರೆಡಿ ಆಗಿರುತ್ತೆ. ಆ ಕ್ಲೈಮೇಟಲ್ಲಂತೂ ಆ ಬಿರಿಯಾನಿ ತಿಂದಿದ್ರೆ ನನಗಂತೂ ಸ್ವರ್ಗ ಥರನೇ ಇತ್ತು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.